ಟು ಡೇನಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನೀವು ಯಾವತ್ತಾದರೂ ಚಿಕನ್ ಬಿರಿಯಾನಿಯನ್ನು 30 ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಮಾಡಿದ್ದೀರಾ? ಇಲ್ಲ ಆದರೆ ದಾವತ್ ಅವರ ಬಿರಿಯಾನಿಯನ್ನು ಪ್ಲೀಸ್ ನೀವು ಟ್ರೈ ಮಾಡಿ. ಯಾಕೆಂದ್ರೆ ಅವರು ಹೇಳಿದ್ದಾರೆ ರೆಡಿ ಇನ್ 30 ಮಿನಿಟ್ಸ್. ಸೊ ಬನ್ನಿ, ಈಗ ನಾನು ನಿಮಗೆ ತೋರಿಸ್ತೇನೆ ಈ ಬಿರಿಯಾನಿಯನ್ನು ಹೇಗೆ ಪ್ರಿಪೇರ್ ಮಾಡೋದಂತ. ಸೊ ದಾವತ್ ಅವರ ಬಿರಿಯಾನಿ ಮಾಡಲಿಕ್ಕೆ ಜಸ್ಟ್ ನಿಮಗೆ 4 to 5 ಐಟಮ್ಸ್ ಮಾತ್ರ ಸಾಕು. ಸೊ ನಾನು ಮೊನ್ನೆ ಪರ್ಚೇಸ್ ಮಾಡುವಾಗ 2 ಬಿರಿಯಾನಿಯನ್ನು ಪರ್ಚೇಸ್ ಮಾಡಿದ್ದೇನೆ. ಒಂದು ಹೈದರಾಬಾದಿ ಹಾಗೂ ಕೋಲ್ಕತ್ತಾ ಅಥೆಂಟಿಕ್ ರೆಸಿಪಿಯನ್ನು, ಹಾಗೂ ಇನ್ನೊಂದು ವೇರಿಯಂಟ್ ಉಂಟು, ಅದು ಲಕ್ನೋ. ನನಗೆ ಮಾತ್ರ ಪರ್ಚೇಸ್ ಮಾಡಲಿಕ್ಕೆ ಅದು ಸಿಗಲಿಲ್ಲ. ಸೊ ಇವತ್ತು ನಾನು ಏನು ಮಾಡ್ತೇನೆ, ಎಲ್ಲರೂ ಹೈದರಾಬಾದಿ ಬಿರಿಯಾನಿ, ಕೋಲ್ಕತ್ತಾ ಬಿರಿಯಾನಿ ಸಪ್ರೇಟ್ ಮಾಡ್ತಾರೆ. ಬಟ್ ನಾನಿವತ್ತು ಹೈದರಾಬಾದಿ ಹಾಗೂ ಕೋಲ್ಕತ್ತಾ ಬಿರಿಯಾನಿಯನ್ನು ಮಿಕ್ಸ್ ಮಾಡಿ ಹೈದರಾಬಾದ್ ಕೋಲ್ಕತ್ತಾ ಬಿರಿಯಾನಿಯನ್ನು ಟ್ರೈ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಬನ್ನೀಗ ನೋಡುವ ಕಿಟ್ಟಲ್ಲಿ ಯಾವುದೆಲ್ಲ ಐಟಮ್ಸ್ ಅವರು ನಮಗೆ ಕೊಟ್ಟಿದ್ದಾರೆ. ಫಸ್ಟ್ ಇದರಲ್ಲಿ ನಮಗೆ 200 ಗ್ರಾಮ್ಸ್ ರೈಸ್ ಹಾಗೂ ರೆಸಿಪಿದೊಂದು ಹೇಗೆ ಮಾಡೋದೊಂದೊಂದು ರೆಸಿಪಿ ಪ್ಯಾಕ್ ಕೊಟ್ಟಿದ್ದಾರೆ ಅವರು. ಚಿಕನ್ ಹಾಗೂ ಮಟನ್ನಿಗೆ ನಿಮಗೆ ಮಸಾಲ ಕೂಡ ಅವರು ರೆಡಿ ಮಸಾಲ ಉಂಟು ಇದರಲ್ಲಿ. ಇದು ಸ್ಯಾಲಡ್ ಮಾಡಲಿಕ್ಕೆ ಪೌಡರ್ ಸೀಸನಿಂಗ್, ಹಾಗೂ ಗರಂ ಮಸಾಲ ಕೂಡ ಅವರು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಪ್ರಾಡಕ್ಟ್ಸ್ ಉಂಟು. ಫಸ್ಟ್ ಏನಂದರೆ ರೈಸನ್ನು ವಾಶ್ ಮಾಡಿ ನಮಗೆ 30 ಮಿನಿಟ್ಸ್ ಅದು ಸೋಕ್ ಮಾಡಲಿ ಇಡಲಿಕ್ಕೆ ಉಂಟು. ಸೊ ಅದಕ್ಕೆ ನಾನು ಫಸ್ಟ್ ರೈಸನ್ನು ವಾಶ್ ಮಾಡ್ತೀನಿ. ನೀವು ನೋಡ್ತಿದ್ದೀರಿ, ತುಂಬ ಅದು ರೈಸ್ ಕ್ವಾಲಿಟಿ ತುಂಬ ಒಳ್ಳೆಯದುಂಟು. ಬಟ್ ಇಟ್ ಈಸ್ ಓನ್ಲಿ ಫಾರ್ 200 ಗ್ರಾಮ್ಸ್. ಸೊ ಇಬ್ಬರಿಗೆ ಮಾತ್ರ ಊಟ ಮಾಡ್ಬೋದು. ಅದಕ್ಕೆ ನಾನು 2 ಕೂಡ ಟ್ರೈ ಮಾಡ್ತಾ ಇದ್ದೇನೆ. ಈಗ ನಾವು ಚಿಕನ್ ಮ್ಯಾರಿನೇಟ್ ಮಾಡಿ ಇಡುವ, ಮಟನ್ ಕೂಡ ನಿಮಗೆ ಯೂಸ್ ಮಾಡ್ಬೋದು. ಸೊ ಫಸ್ಟ್ ನಾನು ಹೈದರಾಬಾದಿ ಮಸಾಲವನ್ನು ಹಾಕ್ತಾ ಇದ್ದೇನೆ. ಹೈದರಾಬಾದಿ ಮಸಾಲ ಅರೋಮಾ ತುಂಬ ಒಳ್ಳೆಯದುಂಟು, ಟೇಸ್ಟ್ ಕೂಡ ಒಳ್ಳೆಯದುಂಟು. ಹಾಗೂ ನೆಕ್ಸ್ಟ್ ನಾನೀಗ ಕೋಲ್ಕತ್ತಾ ಮಸಾಲವನ್ನು ಹಾಕ್ತಾಯಿದ್ದೇನೆ. ನಿಮಗೆ ಹಾಕುವಾಗ ಗೊತ್ತಾಗ್ತದಲ್ಲ, ಇಲ್ಲಿ ಕಲರ್ ಡಿಫ್ರೆನ್ಸ್ ಉಂಟು. ನಮ್ಮ ನೀವು ಟ್ರೈ ಮಾಡುವ ಹೇಗೆ ಟೇಸ್ಟ್ ಬರುತ್ತೆ ಅಂತ. ಸೊ ನೀವು ಮ್ಯಾರಿನೇಷನಿಗೆ ಒಂದು 30 ಮಿನಿಟ್ಸ್ to 1 hour ಇಟ್ಟರೆ ತುಂಬ ಒಳ್ಳೆಯದು. ಯಾಕೆಂದರೆ ಅದನ್ನು ಮಸಾಲೆ ಎಲ್ಲ ಫುಲ್ಲಾಗಿ ಮಿಕ್ಸ್ ಆಗುವಾಗ ಅದು ಟೇಸ್ಟ್ ಕೂಡ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಸೊ ನಾನು 30 to 1 hour ನಾನು ಮ್ಯಾರಿನೇಟ್ ಮಾಡಿ ಇಡ್ತೇನೆ. ಅದಾದಮೇಲೆ ನಾನು ಬಿರಿಯಾನಿಯನ್ನು ಪ್ರಿಪೇರ್ ಮಾಡ್ತೇನೆ. ನಾನೀಗ ನೀರು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ನಾನು ರೈಸನ್ನು ಫಸ್ಟ್ ಬಾಯ್ಲ್ ಮಾಡ್ತೇನೆ, ಅದಾದಮೇಲೆ ನಾನು ಮಿಕ್ಸ್ ಮಾಡ್ತೇನೆ. ಅವ್ರು ಹೇಗೆ ಹೇಳಿದ್ದಾರೆ ಹಾಗೆ ನಾನು ಮಾಡ್ತೇನೆ. ಸೊ ಫಸ್ಟ್ ನಾನು ಈಗ ನೆನೆಸಿರುವ ಅಕ್ಕಿಯನ್ನು ನಾನೀಗ ನೀರಿಗೆ ಹಾಕ್ತಾ ಇದ್ದೇನೆ. ಅದಾದಮೇಲೆ ಅವರು ಕೊಟ್ಟಿರುವ ಗರಂ ಮಸಾಲೆ, ಸೊ 2 ಟೀ ಸ್ಪೂನು ಸಾಲ್ಟನ್ನು ನಾನು ಹಾಕ್ತಿದ್ದೇನೆ. ಹಾಗೂ 2 ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕ್ತಿದ್ದೇನೆ. ನಾನು ಬೇಸಿಕಲಿ ರೈಸ್ ಬಾಯ್ಲ್ ಮಾಡುವಾಗ 1 ಸ್ಪೂನ್ या 2 ಟೀ ಸ್ಪೂನ್ ಆಯಿಲನ್ನು ಹಾಕ್ತೇನೆ. ಸೊ ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಈಗ ನಾವು ಆನಿಯನ್ ಫ್ರೈ ಮಾಡುವ. ನಾನಿವತ್ತು 2 ಬಿಗ್ ಸೈಜ್ ಆನಿಯನನ್ನು ಕಟ್ ಮಾಡಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ನಾನು ಫಸ್ಟ್ ಈಗ ಆಯಿಲನ್ನು ಹಾಕ್ತಾ ಇದ್ದೇನೆ. ಅದಾದಮೇಲೆ ಈಗ ಬಾಯ್ಲ್ ಆದಮೇಲೆ ಆನಿಯನ್ನ ಹಾಕಿ. ಸೊ ಆನಿಯನ್ ನಿಮಗೆ ಬೇಗ ಫ್ರೈ ಆಗಬೇಕಾದ್ರೆ ಸಾಲ್ಟ್ ಹಾಕ್ಬೋದು. ಸೊ ಇನ್ನೂ ಸಹ ನಿಮಗೆ ಬೇಗ ಹಾಕಬೇಕಾದ್ರೆ ಒಂದು ಟಿಪ್ ಉಂಟು. ಅದೇನೆಂದರೆ ಆನಿಯನ್ನಿಗೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಿ ಡೈರೆಕ್ಟ್ ಫ್ರೈಗೆ ಹಾಕಿ, ಅದು ಬೇಗ ಫ್ರೈ ಆಗ್ತದೆ. ಬಟ್ ನೀವು ಸ್ವಲ್ಪ ಸಾಲ್ಟ್ ಹಾಕಿ ನೀವು ಸ್ಟರ್ ಮಾಡ್ತಾ ಇದ್ದರೆ ಫ್ರೈ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ನಾವು ನೋಡುವ ರೈಸ್ ಕುಕ್ ಆಗಿದೆಯಾ ಇಲ್ವಾ ಅಂತ. ಸೊ ರೈಸ್ ಆಲ್ಮೋಸ್ಟ್ ಆಗಿದೆ. ಸೊ ಕುಕ್ ಮಾಡುವಾಗ 80%, 60 to 80% ಕುಕ್ ಆಗಲಿಕ್ಕೆ ಬಿಡಿ. ಯಾಕೆಂದರೆ ಇನ್ನೊಂದು ಸತಿ ನಮಗೆ ಮಿಕ್ಸ್ ಮಾಡಿ ಇಡಲಿಕ್ಕೆ ಉಂಟು, ಅದಕ್ಕೋಸ್ಕರ. ಈಗ ನೋಡ್ತಿದ್ದೀರಿ ಅಲ್ಲ, ನೋಡಿ ಆನಿಯನ್ ಫ್ರೈ ಆಗ್ತಾ ಬಂತು. ಸೊ ಈಗಲೇ ನೀವು ಅದು ಸಪ್ರೇಟ್ ಮಾಡಿ, ಇಲ್ಲಾಂದರೆ ಅದು ಕಪ್ಪು ಆಗ್ತದೆ ಫುಲ್ಲು. ಹಾಗೂ ಫ್ರೈ ಮಾಡಿದ ಆನಿಯನ್ ಆಯಿಲ್ ಕೂಡ ತುಂಬ ಯೂಸ್ಫುಲ್, ತಲೆಗೆಲ್ಲ ಹಾಕಲಿಕ್ಕೆಲ್ಲ ತುಂಬ ಒಳ್ಳೆಯದಂತ ಹೇಳ್ತಾರೆ. ಸೊ ನಾನೀಗ ಸ್ಟ್ರೈನ್ ಮಾಡಿ ಸಪ್ರೇಟಾಗಿ ಇಡ್ತಿದ್ದೇನೆ. ಸೊ ಈಗ ನಾನು ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ಕುಕ್ ಮಾಡಲಿಕ್ಕೆ ಇಡ್ತಿದ್ದೇನೆ. ಸ್ವಲ್ಪ ಆಯಿಲನ್ನು ನಾನು ಸಪ್ರೇಟಾಗಿ ಇಟ್ಟಿದ್ದೇನೆ. ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲಲ್ಲಿ ನಾನೀಗ ಚಿಕನ್ ಫ್ರೈ ಮಾಡ್ತಾ ಇದ್ದೇನೆ. ಚಿಕನಲ್ಲಿ ಆಲ್ರೆಡಿ ವಾಟರ್ ಕಂಟೆಂಟ್ ಉಂಟು. ಸೊ ನಾನು ನೀರು ಏನು ಹಾಕೋದಿಲ್ಲ,
ಜಸ್ಟ್ ಚಿಕನನ್ನು ನಾನು ಮಸಾಲೆ ಒಟ್ಟಿಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಫಸ್ಟ್ ನಾನು ಕುಕ್ ಮಾಡಲಿಕ್ಕೆ ಇಡ್ತಿದ್ದೇನೆ. ನಾನು ಚಿಕನನ್ನು ಮೀಡಿಯಮ್ ಪೀಸಲ್ಲಿ ಕಟ್ ಮಾಡಿದ್ದೇನೆ. ನಿಮಗೆ ಬೇಕಾದರೆ ಬಿರಿಯಾನಿ ಪೀಸಸ್ ಸಹ ಹಾಕ್ಬೋದು, ಯಾಕೆಂದರೆ ತುಂಬ ದೊಡ್ಡದು ಬರ್ತದೆ. ಸೊ ನಾನು ಫಸ್ಟ್ ಟೈಮ್ ನೋಡುವ ಕುಕ್ ಆಗ್ತದ ಇಲ್ವಾ ಸರಿಯಾಗಿ ಆ ಮಸಾಲೆ ಒಟ್ಟಿಗೆ, ಅದಕ್ಕೋಸ್ಕರ ನಾನು ಮೀಡಿಯಮ್ ಪೀಸಸನ್ನು ಕಟ್ ಮಾಡಿ ನಾನೀಗ ಆಲ್ರೆಡಿ ಕುಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸೊ ಜಸ್ಟ್ ಒಂದು ಸ್ಟರ್ ಮಾಡಿ, ಸೊ ಒಂದು 5 ನಿಮಿಷ ಬಿಡಿ, 5 to 6 ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲಿ ನೋಡಿ. 5 to 6 ಮಿನಿಟ್ಸ್ ಆದಮೇಲೆ ಸೊ ನೋಡಿ ಎಷ್ಟು ನೀರಿನ ಅಂಶ ಅದು ಬಿಟ್ಟಿದೆ ಅಂತ, ಸ್ವಲ್ಪ ವಾಟರ್ ಕಂಟೆಂಟ್ ಹ್ಯಾಸ್ ಕಮ್ ಔಟ್. ತುಂಬ ಒಳ್ಳೆಯದಾಗಿ ಕಾಣ್ತಾ ಉಂಟು, ಬಟ್ ಸ್ಟಿಲ್ ಯು ಹ್ಯಾವ್ ಟು ಕೀಪ್ ಇಟ್ ಫಾರ್ ಕುಕ್ಕಿಂಗ್. ಸೊ ಕುಕ್ ಆಗ್ತಾ ಇರಲಿ 5 ಮಿನಿಟ್ಸ್. ಯಮ್ಮಿಯಾಗಿ ಕಾಣ್ತಾ ಉಂಟು. ಸೊ ನಿಮಗೆ ಬೇಕಾದರೆ ನೀವು ಮಸಾಲವನ್ನು ಆ್ಯಡ್ ಮಾಡ್ಬೋದು, ಬಟ್ ಐ ಜಸ್ಟ್ ವಾಂಟ್ ಟು ಟ್ರೈ ಹೌ ಇಟ್ ಕಮ್ಸ್ ಆನ್. ಲೆಟ್ ಮಿ ಸಿ. ಈಗ ನಾವು ಬಿರಿಯಾನಿ ಲೇಯರಿಂಗ್ ಮಾಡುವ, ನಾನು ಸೇಮ್ ಪಾತ್ರೆಯಲ್ಲಿ ಸೇಮ್ ವೆಸಲಲ್ಲಿ ನಾನು ಬಿರಿಯಾನಿ ರೈಸ್ ಎಲ್ಲ ಹಾಕ್ತಿದ್ದೇನೆ. ನಾನು ಏನು ಮಾಡಿದ್ದೇನೆ ಅಂದರೆ ನಾನು ಕರಿ ಎಲ್ಲ ಸಪ್ರೇಟ್ ಇಟ್ಟಿದ್ದೇನೆ. ಎಷ್ಟು ಬೇಕು ಅಷ್ಟು ನಾನು ಯೂಸ್ ಮಾಡ್ತೇನೆ. ನಾನು ಬೇಸಿಗೆ ಚಿಕನ್ ಪೀಸಸ್ ಇಡೋದಿಲ್ಲ, ಜಸ್ಟ್ ಖಾಲಿ ಸ್ವಲ್ಪ ಕರಿ. ಈಗ ನಾನು ಒಂದೊಂದು ಲೇಯರಲ್ಲಿ ಫಸ್ಟ್ ಲೇಯರ್ ನಾನು ರೈಸ್ ಹಾಕ್ತಾ ಇದ್ದೇನೆ. ಸೊ ನಾನು ಜಸ್ಟ್ 60 to 80% ಕುಕ್ ಮಾಡಿದ್ದೇನೆ, ಯಾಕೆಂದರೆ ಇನ್ನೊಂದು ಸತಿ ನಿಮಗೆ ಫ್ಲೇಮಲ್ಲಿ ಇಡಲಿಕ್ಕೆ ಉಂಟು, ಅದಕ್ಕೋಸ್ಕರ. ಸೊ ಈಗ ಫುಲ್ ನಾನು ಸ್ಪ್ರೆಡ್ ಮಾಡಿ ಇಟ್ಟಿದ್ದೇನೆ. ಈಗ ನೆಕ್ಸ್ಟ್ ನಾನು ಒಂದೊಂದಾಗಿ ಚಿಕನ್ ಪೀಸಸ್ ಹಾಗೂ ಸ್ವಲ್ಪ ಸ್ವಲ್ಪ ಕರಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ಸಪ್ರೇಟಾಗಿ ಚಿಕನ್ ಸ್ವಲ್ಪ ಕರಿ ಮಾಡಿದ್ದೇನೆ, ಯಾಕೆಂದರೆ ಬಿರಿಯಾನಿಗೆ ನಿಮಗೆ ಬೇಕಾದರೆ ರಾಯ್ತ ಯಾರಿಗೆಲ್ಲ ಲೈಕ್ ಇಲ್ಲ, ಅದು ಕೂಡ ನಾನು ಮಾಡಿದ್ದೇನೆ. ಸೊ ಚಿಕನ್ ಪೀಸಸ್ ಹಾಕಿ ಕರಿ ಎಲ್ಲ ಹಾಕಿ ಆಯಿತು. ಈಗ ನೆಕ್ಸ್ಟ್ ನಾನು ಯೆಲ್ಲೋ ಕಲರನ್ನು ಹಾಕ್ತಿದ್ದೇನೆ. ಇದು ನಿಮಗೆ ಯೆಲ್ಲೋ ಕಲರ್ ರೈಸ್ ಕುಕ್ ಮಾಡುವಾಗ ಹಾಕ್ಬೋದು, ಇಲ್ಲಾಂದರೆ ಮತ್ತೆ ಸಪ್ರೇಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕಿ. ಸೊ ನೆಕ್ಸ್ಟ್ ನಾನೀಗ ಫ್ರೈ ಮಾಡಿರೋ ಆನಿಯನ್ ನಾನು ಹಾಕ್ತಿದ್ದೇನೆ. ಸೊ ಆನಿಯನ್ ತುಂಬ ಒಳ್ಳೆಯದು ಹೆಲ್ತ್ಗೋಸ್ಕರ, ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈ ಮಾಡಿರುವ. ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಕಿಶ್ಮಿಶ್ ಹಾಗೂ ಕ್ಯಾಶ್ಯೂ ನಟ್ ತುಪ್ಪದಲ್ಲಿ ನಾನು ಫ್ರೈ ಮಾಡಿ ಇಟ್ಟಿದ್ದೇನೆ. ಸೊ ನೆಕ್ಸ್ಟ್ ನಾನು ಕೊರಿಯಂಡರನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ, ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ. ಕೊರಿಯಾಂಡರ್ ನಾನು ಸಪೂರವಾಗಿ ಕಟ್ ಮಾಡಿದ್ದೇನೆ. ಸೊ ಕೊರಿಯಾಂಡರ್ ಹಾಗೂ ನೆಕ್ಸ್ಟ್ ನಾನು ಪುದೀನ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಫಸ್ಟ್ ಲೇಯರಿಂಗ್ ಆಯಿತು. ಈಗ ಸೆಕೆಂಡ್ ಲೇಯರಿಂಗ್ ಎಗೇನ್ ರೈಸ್. ಖಾಲಿ 2 ಲೇಯರಿಂಗ್ಸ್ ನಾನು ಮಾಡ್ತೇವೆ, ಒಂದು ಬೇಸ್ ಲೇಯರಿಂಗ್ ಹಾಗೂ ಒಂದು ಟಾಪ್ ಲೇಯರಿಂಗ್. ಸೊ ಸೇಮ್ ಪ್ರಾಸೆಸ್ ನೀವು ರಿಪೀಟ್ ಮಾಡಿ. ರೈಸ್ ಹಾಗೂ ಕಲರ್, ಚಿಕನ್ ಪೀಸಸ್, ಚಿಕನ್ ಕರಿ, ಪುದೀನ, ಕೊರಿಯಾಂಡರ್, ಆನಿಯನ್ ಎಲ್ಲ ಐಟಮ್ಸ್ ನಾವೆಲ್ಲ ಸ್ಪ್ರಿಂಕಲ್ ಮಾಡಿ ಎಲ್ಲ ಸೆಟ್ ಮಾಡಿ ಇಡುವ, ಫ್ಲೇಮಲ್ಲಿ ಇಡುವ ಮುಂಚೆ. ತುಂಬ ಯಮ್ಮಿ ಕಾಣ್ತಾ ಉಂಟು. ಹೋಪಿಂಗ್ ದ್ಯಾಟ್ ಫ್ಲೇವರ್ ಕೂಡ ಒಳ್ಳೆಯದುಂಟು, ಟೇಸ್ಟ್ ಕೂಡ ಒಳ್ಳೆಯದುಂಟು. ಯಾಕೆಂದರೆ ನಾನು ಚಿಕನ್ ಪೀಸಸ್ಸಿಗೆ ನಾನು ಸಾಲ್ಟ್ ಎಲ್ಲ ಎಂತ ಹಾಕಲಿಲ್ಲ, ಏನೆಲ್ಲ ಮಸಾಲೆಯಲ್ಲಿ ಕೊಟ್ಟಿದ್ದಾರೆ ಅದೇ ಮಾತ್ರ ನಾನು ಆ್ಯಡ್ ಮಾಡಿದ್ದೇನೆ. ಸೊ ನಾನು ಸ್ವಲ್ಪ ತುಪ್ಪ ಕೂಡ ರೈಸಿಗೆ ಆ್ಯಡ್ ಮಾಡಿದ್ದೇನೆ. ಅದು ಫ್ರೈಡ್ ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡಿದ್ದೇನೆ ತುಪ್ಪದಲ್ಲಿ, ಅದೇ ನಾನು ಆ್ಯಡ್ ಮಾಡಿದ್ದೇನೆ. ಎಕ್ಸ್ಟ್ರಾ ಯಾವ ತುಪ್ಪ ನಾನು ಆ್ಯಡ್ ಮಾಡೋದಿಲ್ಲ. ಒಳ್ಳೆಯದಾಗಿ ಕಾಣ್ತಾ ಉಂಟು, ಬ್ರೈಟಾಗಿ ಯಮ್ಮಿಯಾಗಿ ಕಾಣ್ತಾ ಉಂಟು. ಸೊ ಲಾಸ್ಟ್ ನಾನು ಚಿಕನ್ ಪೀಸಸನ್ನು ಆ್ಯಡ್ ಮಾಡಿ ಹಾಗೂ ಎಷ್ಟು ಕರಿ ಉಂಟು ಅಷ್ಟೆಲ್ಲ ನಾನು ರೈಸಿಗೆ ನಾನೀಗ ಆ್ಯಡ್ ಮಾಡ್ತಿದ್ದೇನೆ. ಸೊ ಹೀಗೆ ನಾನು ಕುಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸೊ ನೆಕ್ಸ್ಟ್ ನಾವು ಸ್ಯಾಲೆಡ್ ಮಾಡುವ. ಸ್ಯಾಲೆಡ್ಗೆ ನಾನು 250 ಗ್ರಾಮ್ಸ್ ಕರ್ಡ್ ಹಾಗೂ ಅವರು ಕೊಟ್ಟಿರುವ ಸೀಸನಿಂಗ್ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ 2 ಪ್ಯಾಕೆಟ್ ಸೀಸನಿಂಗ್ ನಾನು ಆ್ಯಡ್ ಮಾಡ್ತಾಯಿದ್ದೆ. ಬೇಕಾದರೆ ನಿಮಗೆ 500 ಗ್ರಾಮ್ಸ್ ಕರ್ಡ್ಸ್ ಹಾಕಿ 2 ಕೂಡ ಸೀಸನಿಂಗ್ ಹಾಕ್ಬೋದು. ಇದರಲ್ಲಿ ಫ್ಲೇವರ್ ಸ್ಟ್ರಾಂಗ್ ಬರುತ್ತೆ, ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೇನೆ. ಹಾಗೂ ನಾನು
ಕ್ಯೂಕಂಬರ್, ಆನಿಯನ್, ಟೊಮ್ಯಾಟೊನ ಹಾಕಿದ್ದೇನೆ. ಬೇಕಾದರೆ ಜಸ್ಟ್ ಖಾಲಿ ಆನಿಯನನ್ನು ಹಾಕ್ಬೋದು ನಿಮಗೆ. ನನಗೆ ಕ್ಯೂಕಂಬರ್ ಲೈಕ್, ಅದಕ್ಕೆ ನಾನು ಅದು ಹಾಕಿದ್ದೇನೆ. ಸೊ ಇದು ರೆಡಿ ಆಯ್ತು. ಈಗ ನೋಡುವ ಈಗ ಬಿರಿಯಾನಿ ರೆಡಿ ಆಯಿತಾ ಇಲ್ವಾ ಅಂತ. ವಾವ್, ತುಂಬ ಒಳ್ಳೆಯದಾಗಿ ಕಾಣ್ತುಂಟು, ಯಮ್ಮಿ ಆಗಿ ಕಾಣ್ತುಂಟು. ಸೊ ನೀವು ಕೂಡ ದಾವತ್ ಅವರ ಕಡೆಯಿಂದ ಬಿರಿಯಾನಿ ಒಂದು ಟ್ರೈ ಮಾಡಿ. ನಾನೀಗ ಟೇಸ್ಟ್ ಮಾಡಿ ನೋಡ್ತೇನೆ ಬಿರಿಯಾನಿ ಒಳ್ಳೆದುಂಟಾ ಇಲ್ವಾ, ಟೇಸ್ಟಿಯಾಗಿ ಉಂಟಾ ಇಲ್ವಾ ಅಂತ. ಸೊ ರೈಸ್ ಸರಿಯಾಗಿ ಕುಕ್ ಆಗಿದೆ, ಚಿಕನ್ ಕೂಡ ಕುಕ್ ಆಗಿದೆ ಹಾಗೂ ಯಮ್ಮಿಯಾಗಿ ಕಾಣ್ತಾ ಉಂಟು. ಸೊ ನೀವು ಚಿಕನ್ ಬಿರಿಯಾನಿನೂ ಸರ್ವ್ ಮಾಡುವಾಗ ರಾಯ್ತದೊಟ್ಟಿಗೆ ಸರ್ವ್ ಮಾಡ್ಬೋದು. ಪ್ಲಸ್ ನಾನು ಚಿಕನ್ ಸ್ವಲ್ಪ ಕರಿ ಕೂಡ ಮಾಡಿದ್ದೇನೆ. ಸೊ ನೀವು ಕೂಡ ಟ್ರೈ ಮಾಡಿ ಹಾಗೂ ನಿಮ್ಮ ವೀಕೆಂಡನ್ನು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.